ಕಡೆ 92 ರನ್ಗಳ ಬಿಗ್ ಮಾರ್ಜಿನಿಂದ ಸೋತಿರುವಂತ ಗುಜರಾತ್ ಟೈಟಾನ್ಸ್, ಇನ್ನೊಂದು ಕಡೆ 47 ರನ್ಗಳ ಬೃಹತ್ ಅಂತರದಲ್ಲಿ ಗೆದ್ದಿರುವಂತ ರಾಜಸ್ಥಾನ ರಾಯಲ್ಸ್. ಟ್ರ್ಯಾಕ್ ಬೇರೆ ಬೇರೆ ಇದ್ರೂ ಕೂಡ ಈಗ ಇಬ್ಬರ ಟಾರ್ಗೆಟ್ ಒಂದೇ, ಫೈನಲ್ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಬೇಕು ಅನ್ನೋದು. ಜೊತೆಗೆ ಈ ಪಂದ್ಯದಲ್ಲಿ ಯಾರು ಫೈನಲ್ಗೆ ಹೋಗ್ತಾರೆ ಅನ್ನೋದಕ್ಕಿಂತ ಬಾಸ್ ಬೇಬಿ ಪರ್ಫಾರ್ಮೆನ್ಸ್ ಮೇಲೆ ಎಲ್ಲರ ಕಣ್ಣಿರುವಂತದ್ದು. ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಖದರ್ ನೋಡೋಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಜೊತೆಗೆ ಈ ಮ್ಯಾಚ್ ಅಲ್ಲಿ ವೈಭವ್ ಸಿಡಿದ್ರೆ ಮಾತ್ರವೇ ರಾಜಸ್ಥಾನಕ್ಕೆ ಫೈನಲ್ ಟಿಕೆಟ್. ಬಲಿಷ್ಠ ಬೌಲಿಂಗ್ ಲೈನಪ್ ಇರುವಂತಹ ಗುಜರಾತ್ ತಂಡ ಸೂರ್ಯವಂಶಿಯನ್ನ ಬೇಗನೆ ಔಟ್ ಮಾಡಬಹುದಾ? ಹಿಂದಿನ ಪಂದ್ಯಗಳ ಬ್ಯಾಟಲ್ ಹೇಗಿತ್ತು? ಜೋಫ್ರಾ ಆರ್ಚರ್ ಗೇಮ್ ಚೇಂಜರ್ ಆಗ್ತಾರಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗುಜರಾತ್ ಹಾಗೆ ರಾಜಸ್ಥಾನ ನಡುವಿನ ಕ್ವಾಲಿಫೈರ್ ಟು ಫೈಟ್ಗೆ ಅಖಾಡ ಸಿದ್ಧವಾಗಿದೆ. ಇವತ್ತಿನ ಮ್ಯಾಚ್ ಅಲ್ಲಿ ಗೆದ್ದವರು ಆಬ್ವಿಯಸ್ಲಿ ಫೈನಲ್ಗೆ ನುಗ್ಗಿದ್ರೆ, ಸೋತವರು ಟೂರ್ನಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋಗ್ತಾರೆ. ಇನ್ನು ಈ ಪಂದ್ಯದ ವಿಶೇಷತೆ ಏನಂದ್ರೆ, ಗುಜರಾತ್ ತಂಡದ ಬೌಲಿಂಗ್ ಸ್ಕ್ವಾಡ್ ತುಂಬಾನೇ ಚೆನ್ನಾಗಿರುವಂತದ್ದು. ಹೌದು, ಲಾಸ್ಟ್ ಮ್ಯಾಚ್ ಅಲ್ಲಿ RCB ವಿರುದ್ಧ ಹೊಡೆಸ್ಕೊಂಡ್ರು ನಿಜ. ಆದ್ರೆ ಇಡೀ ಸೀಸನ್ ಅಂತ ಕನ್ಸಿಡರ್ ಮಾಡಿದ್ರೆ ದಿ ಬೆಸ್ಟ್ ಎನ್ನುವಂತವ್ರು ಇದ್ದಾರೆ. ಸಿರಾಜ್, ರಬಾಡ, ರಶೀದ್ ಖಾನ್, ಜೇಸನ್ ಹೋಲ್ಡರ್, ಪ್ರಸಿದ್ಧ ಕೃಷ್ಣ, ಹೀಗೆ ವರ್ಲ್ಡ್ ಕ್ಲಾಸ್ ಬೌಲರ್ಗಳ ದಂಡೆ ಇದೆ. ಅಟ್ ದಿ ಸೇಮ್ ಟೈಮ್ ಇವರೆಲ್ಲರನ್ನು ಕೂಡ ಚೆಂಡಾಡುವಂತ ಬ್ಯಾಟರ್ ರಾಜಸ್ಥಾನ ತಂಡದಲ್ಲಿರುವಂಥದ್ದು. ಎಸ್, ಅವರೇ 15 ವರ್ಷದ ವಂಡರ್ ಕಿಡ್ ಅಂತಾನೆ ಕರೆಸಿಕೊಳ್ತಾ ಇರುವಂತ ವೈಭವ್ ಸೂರ್ಯವಂಶಿ. ಆಲ್ರೆಡಿ ಈ ಸೀಸನ್ ಅಲ್ಲಿ ಯಾವ ಬೌಲರ್ನೂ ಬಿಟ್ಟಿಲ್ಲ. ಬಹುಶಃ ಅವರಿಗೆ 6 ಕೊಡದೇ ಇರುವಂತಹ ಬೌಲರ್ಸೇ ಇಲ್ಲ ಅನ್ಸುತ್ತೆ. ಇದೇ ಕಾರಣಕ್ಕೆ ಬಲಿಷ್ಠ ಬ್ಯಾಟಿಂಗ್ ವರ್ಸಸ್ ವಂಡರ್ ಕಿಡ್ ಎನ್ನುವಂತಾಗಿದೆ ಈ ಪಂದ್ಯ. ಸೂರ್ಯವಂಶಿ ಕಟ್ಟಿ ಹಾಕಿದ್ರೆ ಅರ್ಧ ಮ್ಯಾಚ್ ಗೆದ್ದಂತೆ ಗುಜರಾತ್. ರಾಜಸ್ಥಾನ ತಂಡ ಇವತ್ತು ಕ್ವಾಲಿಫೈರ್ ಟು ಆಡ್ತಿದೆ ಅಂದ್ರೆ ಅದಕ್ಕೆ ಕಾರಣ ಇಬ್ಬರು ಮೇನ್ ಪ್ಲೇಯರ್ಗಳು. ಒಂದು ಬ್ಯಾಟಿಂಗ್ ನಲ್ಲಿ ವೈಭವ್ ಸೂರ್ಯವಂಶಿ, ಹಾಗೆ ಬೌಲಿಂಗ್ ನಲ್ಲಿ ಜೋಫ್ರಾ ಆರ್ಚರ್. ಮುಂಬೈ ವಿರುದ್ಧ ಲೀಗ್ ಹಂತದ ಕೊನೆಯ ಮ್ಯಾಚ್ ಅಲ್ಲಿ ಗೆಲ್ಲೋಕೆ ಕಾರಣವೇ ಜೋಫ್ರಾ ಆರ್ಚರ್ ಅವರ ಆಲ್ರೌಂಡ್ ಪ್ರದರ್ಶನ. ಆ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ನಲ್ಲಿ 15 ಬಾಲಲ್ಲೇ 37 ರನ್ಗಳನ್ನ ಕಲೆ ಹಾಕಿದ್ರು. ಅಂಡ್ ಬೌಲಿಂಗ್ ನಲ್ಲಿ ಬರೀ 17 ರನ್ ನೀಡಿ ಪ್ರಮುಖ 3 ವಿಕೆಟ್ಗಳನ್ನ ತಗೊಂಡಿದ್ರು. ಹಾಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ರು. ಇನ್ನು ಹೈದರಾಬಾದ್ ವಿರುದ್ಧ ಎಲಿಮಿನೇಟರ್ ಮ್ಯಾಚ್ ಗೆಲ್ಲೋಕೆ ವೈಭವ್ ಹಾಗೆ ಜೋಫ್ರಾ ಇಬ್ರೂ ಕೂಡ ಕಾರಣ. ಬ್ಯಾಟಿಂಗ್ ನಲ್ಲಿ ವೈಭವ್ 29 ಬಾಲಲ್ಲೇ 97 ರನ್ ಸಿಡಿಸಿ ಬಿಗ್ ಟಾರ್ಗೆಟ್ ಅನ್ನ ಸೆಟ್ ಮಾಡೋಕೆ ಕಾರಣ ಆದ್ರೂ. ಜೊತೆಗೆ ಹೈದರಾಬಾದ್ ಪರ ಬ್ಯಾಟರ್ಗಳು ಪ್ರೆಷರ್ ನಲ್ಲಿ ಇದ್ರು. ಇನ್ನು ಬೌಲಿಂಗ್ ನಲ್ಲಿ ಜೋಫ್ರಾ ಎಕ್ಸ್ಪೆನ್ಸಿವ್ ಆದ್ರೂ ಕೂಡ ಟಾಪ್ ಆರ್ಡರ್ನ 3 ಡೇಂಜರಸ್ ಬ್ಯಾಟರ್ಗಳನ್ನ ಪೆವಿಲಿಯನ್ ಗಟ್ಟಿದ್ರು. ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಹಾಗೆ ಇಶಾನ್ ಕಿಶನ್. ಸೊ ಈ 3 ವಿಕೆಟ್ ತೆಗೆದಿದ್ದೇ ರಾಜಸ್ಥಾನಕ್ಕೆ ಪ್ಲಸ್ ಆಗಿತ್ತು. ಸೊ ಹಿಂದಿನ 2 ಪಂದ್ಯಗಳಲ್ಲೂ ಕೂಡ ಇವರಿಬ್ಬರ ಕೊಡುಗೆ ತುಂಬಾನೇ ದೊಡ್ಡದಿದೆ. ಆದ್ರೆ ಗುಜರಾತ್ ವಿರುದ್ಧ ಅಂಥದ್ದೇ ಪ್ರದರ್ಶನ ಬರುತ್ತಾ ಅಂದ್ರೆ ಹಲವು ಚರ್ಚೆಗಳಿವೆ. ಅದಕ್ಕೆ ಕಾರಣ ಈ ಸೀಸನ್ ಅಲ್ಲಿ ಗುಜರಾತ್ ವಿರುದ್ಧ 2 ಪಂದ್ಯಗಳ ಫಲಿತಾಂಶ. ಸೊ ಮೊದಲನೇದಾಗಿ ಈ ಸೀಸನ್ ನಲ್ಲಿ ಈಗ 3ನೇ ಬಾರಿಗೆ 2 ತಂಡಗಳು ಮುಖಾಮುಖಿ ಆಗ್ತಾ ಇರುವಂತದ್ದು. ಲೀಗ್ ಹಂತದಲ್ಲಿ ಪರಸ್ಪರ 2 ಪಂದ್ಯಗಳನ್ನ ಆಡಿರುವಂತದ್ದು. ಸೊ ಏಪ್ರಿಲ್ 4ರಂದು ಫಸ್ಟ್ ಟೈಮ್ ಇವರು ಫೇಸ್ ಟು ಫೇಸ್ ಮಾಡ್ತಾರೆ. ಅದರಲ್ಲಿ ಮೊದಲ ಪಂದ್ಯದಲ್ಲಿ 6 ರನ್ಗಳಿಂದ ಗೆದ್ದಂತ ರಾಜಸ್ಥಾನ. ಸೊ ಈ ಮ್ಯಾಚ್ ಏಪ್ರಿಲ್ 4ರಂದು ಏನು ನಡೆದಿರುತ್ತಲ್ಲ, ಈ ಮ್ಯಾಚ್ ಅಲ್ಲಿ ಗುಜರಾತ್ ವಿರುದ್ಧ ರಾಜಸ್ಥಾನ ತಂಡ 6 ರನ್ಗಳಿಂದ ಗೆದ್ದಿರುತ್ತೆ. ಇನ್ನು ನೆಕ್ಸ್ಟ್ ಆ ಪಂದ್ಯದಲ್ಲಿ ವೈಭವ್ 31 ರನ್ಗಳನ್ನ ಕಲೆ ಹಾಕಿದ್ರೆ 18 ಬಾಲಲ್ಲಿ 31 ರನ್ಗಳನ್ನ ಕಲೆ ಹಾಕಿರ್ತಾರೆ. ಬಟ್ ರಶೀದ್ ಖಾನ್ ಅವರ ಬೌಲಿಂಗ್ ನಲ್ಲಿ ಔಟ್ ಆಗ್ತಾರೆ. ಇನ್ನು 38 ರನ್ಗಳನ್ನ ನೀಡಿದಂತ ಜೋಫ್ರಾಗೆ ಈ ಮ್ಯಾಚ್ ಅಲ್ಲಿ ವಿಕೆಟ್ ಸಿಕ್ಕಿರಲ್ಲ. ಸೊ ಇಲ್ಲಿ ಜೋಫ್ರಾಗೆ ವಿಕೆಟ್ ಸಿಕ್ಕಿಲ್ಲ ಗುಜರಾತ್ ವಿರುದ್ಧದ ಫಸ್ಟ್ ಮ್ಯಾಚ್ ಅಲ್ಲಿ. ಅಂಡ್ ನೆಕ್ಸ್ಟ್ ಮೇ 9ಕ್ಕೆ ರಿವೆಂಜ್ ಮ್ಯಾಚ್ ಆಗುತ್ತೆ ಈ 2 ತಂಡಗಳ ನಡುವೆ. ಸೊ ಈ ಮ್ಯಾಚ್ ಅಲ್ಲಿ ಗುಜರಾತ್ ತಂಡ ಭರ್ಜರಿಯಾಗಿ ಗೆಲ್ಲುವಂಥದ್ದು, ಅದು ಕೂಡ 77 ರನ್ಗಳ ಬಿಗ್ ಮಾರ್ಜಿನ್ ನಲ್ಲಿ ಗೆದ್ದು ಗುಜರಾತ್ ತಂಡ ಸೇಡನ್ನ ತೀರಿಸಿಕೊಳ್ಳುತ್ತೆ. ಅಂಡ್ ಈ ಮ್ಯಾಚ್ ಅಲ್ಲಿ 16 ಬಾಲಲ್ಲಿ 36 ರನ್ ಹೊಡೆದಂತ ವೈಭವ್ ಸಿರಾಜ್ ಅವರ ಬೌಲಿಂಗ್ ನಲ್ಲಿ ಔಟ್ ಆಗ್ತಾರೆ. ಅಂಡ್ 3 ಓವರ್ನಲ್ಲೇ 46 ರನ್ಗಳನ್ನ ಕೊಟ್ಟಂತ ಜೋಫ್ರಾಗೆ ಇಲ್ಲೂ ಕೂಡ 1 ವಿಕೆಟ್ ಸಿಗಲ್ಲ. ಸೊ ಅಲ್ಲಿಗೆ ವೈಭವ್ ಸೂರ್ಯವಂಶಿ ಕಳೆದ 2 ಪಂದ್ಯಗಳಲ್ಲಿ ಗುಜರಾತ್ ವಿರುದ್ಧ 40 ರನ್ಸ್ ಬಂದೇ ಇಲ್ಲ. ಸೊ 40 ಮೇಲೆ ಹೋಗೇ ಇಲ್ಲ. ಇನ್ನು ಜೋಫ್ರಾ ಆರ್ಚರ್ ಈ ಸೀಸನ್ ಅಲ್ಲಿ ಗುಜರಾತ್ ವಿರುದ್ಧ ಒಂದೇ 1 ವಿಕೆಟ್ ಅನ್ನ ತಗೊಂಡಿಲ್ಲ. ಜೊತೆಗೆ ಲಾಸ್ಟ್ ಗುಜರಾತ್ ವಿರುದ್ಧದ ಬ್ಯಾಟಲ್ ನಲ್ಲಿ 3 ಓವರ್ಗಳಲ್ಲೇ 46 ರನ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ವಿಕೆಟ್ ಇಲ್ಲ. ಅಂದ್ರೆ ಇಲ್ಲಿ 15 ಪ್ಲಸ್ ಎಕಾನಮಿಯಲ್ಲಿ ರನ್ಸ್ ಅನ್ನ ಕೊಟ್ಟು ದುಬಾರಿಯಾಗಿರುವಂತದ್ದು. ಸೊ ಇದು ಕೂಡ ಇಲ್ಲಿ ಇಂಪ್ಯಾಕ್ಟ್ ಮಾಡುವಂತ ಪೊಸಿಷನ್ ಇರುತ್ತೆ. ಯಾಕಂದ್ರೆ ಜೋಫ್ರಾ ಈಗ ಬೆಸ್ಟ್ ಬೌಲರ್ RR ತಂಡಕ್ಕೆ. ಸೊ ಲಾಸ್ಟ್ 2 ಮ್ಯಾಚ್ಗಳಲ್ಲಿ ರಾಜಸ್ಥಾನದ ಗೆಲುವಿಗೆ ಕಾರಣನೇ ಜೋಫ್ರಾ.
ಬಟ್ ಗುಜರಾತ್ ವಿರುದ್ಧದ ಎರಡೂ ಪಂದ್ಯಗಳಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡಿಲ್ಲ ಎನ್ನುವಂಥ ಟೆನ್ಷನ್ ಕೂಡ ಇದ್ದೇ ಇರುತ್ತೆ. ಬಟ್ ಜೋಫ್ರಾ ಯಾವತ್ತಿದ್ರೂ ಕೂಡ ಕಂಬ್ಯಾಕ್ ಮಾಡ್ತಾರೆ, ಯಾಕಂದರೆ ಕಳೆದ ಎರಡೂ ಪಂದ್ಯಗಳಲ್ಲಿ ಅವರ ಪ್ರದರ್ಶನ ಹಂಗಿದೆ ಅಂದಾಗ ಸೊ ಆಬ್ವಿಯಸ್ಲಿ ಈಗ ಗುಜರಾತ್ ವಿರುದ್ಧದ ಮ್ಯಾಚಲ್ಲಿ ಮತ್ತದೇ ಪರ್ಫಾರ್ಮೆನ್ಸನ್ನು ನಿರೀಕ್ಷೆ ಮಾಡಬಹುದು. ಸೊ ಇದೇ ನಂಬರ್ಗಳು ಈಗ ಗುಜರಾತ್ ಬೌಲಿಂಗ್ ಗೆಲ್ಲುತ್ತಾ ಅಥವಾ ರಾಜಸ್ಥಾನದ ಈ ಇಬ್ಬರು ವೀರರು ಮ್ಯಾಚ್ ಗೆಲ್ಲಿಸ್ತಾರಾ ಎನ್ನುವಂಥ ಚರ್ಚೆಯನ್ನು ಹುಟ್ಟು ಹಾಕಿದೆ. ಅದು ಅಲ್ಲದೆ ಗುಜರಾತ್ನಲ್ಲಿ ಮೊಹಮ್ಮದ್ ಸಿರಾಜ್, ಕಗಿಸೋ ರಬಾಡ, ರಶೀದ್ ಖಾನ್, ಜೇಸನ್ ಹೋಲ್ಡರ್, ಪ್ರಸಿದ್ಧ ಕೃಷ್ಣರಂತ ರಣಬೇಟೆಗಾರರೇ ಇದ್ದಾರೆ. ಆದರೆ ಇದೇ ರಣಬೇಟೆಗಾರರನ್ನ ಚೆಂಡಾಡುವಂಥ ತಾಕತ್ತು ವೈಭವ್ ಸೂರ್ಯವಂಶಿಗಿದೆ. ಹೀಗಾಗಿ ಈ ಬ್ಯಾಟಲ್ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ವೈಭವ್ ಗುಜರಾತ್ ವಿರುದ್ಧದ ಮ್ಯಾಚಲ್ಲೂ ಕೂಡ ಬಿಗ್ ಸ್ಕೋರ್ ಕಲೆ ಹಾಕ್ತಾರಾ? ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.